ಅಗ್ನಿವೀರನ್ನು ಕಾಲ್ಫರ್ ಮಾಡಿದೆ. ಫಸ್ಟ್ 2027 ಫಸ್ಟ್ ಬ್ಯಾಚ್ ಮತ್ತು 2027 ಸೆಕೆಂಡ್ ಬ್ಯಾಚ್ಗೆ ಕಾಲ್ಫರ್ ಮಾಡಿದೆ. ಅಪ್ಲಿಕೇಶನ್ ವಿಂಡೋ ಈಗಾಗಲೇ ಪ್ರಾರಂಭವಾಗಿದೆ. 14 ಮಾರ್ಚರಿಂದ ಪ್ರಾರಂಭವಾಗಿದೆ. 11 ದಿನಗಳ ಕಾಲ ಆಯಿತು. ಇನ್ನು 6 ಏಪ್ರಿಲ್ ಏನಿದೆ, ಇದು ಲಾಸ್ಟ್ ಡೇಟ್ ಇದೆ. ನಿಮಗೆ ಮುಂದಿನ ತಿಂಗಳ ಏಪ್ರಿಲ್ 6ರವರೆಗೆ ಕೊನೆಯ ದಿನಾಂಕವಿದೆ. ಅಷ್ಟರೊಳಗಡೆ ನೀವು ಇದಕ್ಕೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಕರೆಕ್ಷನ್ ವಿಂಡೋ ಅನ್ನುವಂಥದ್ದನ್ನು 10 ಮತ್ತು 11 ಏಪ್ರಿಲ್ ತನಕ ಅವಕಾಶವನ್ನು ಕೊಡ್ತಾರೆ. ನೀವು ಸಲ್ಲಿಸಿರುವಂಥ ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ಸ್ ನೀವು ಮಾಡುವಂಗಿದ್ರೆ 10ನೇ ತಾರೀಕು ಮತ್ತು 11ನೇ ತಾರೀಕು ನಿಮಗೆ ಅವಕಾಶ ಇದೆ. ಹಾಗಾದರೆ ಈ ಒಂದು ಅಗ್ನಿವೀರ್ ನೇವಿ MR ಮತ್ತು SSR ಈ ಎರಡಕ್ಕೆ ಮೇ 26ರಂದು ನಿಮಗೆ ಎಕ್ಸಾಮ್ ನಡೆಯಲಿದೆ. ಅಂದರೆ ಎಂಟ್ರೆನ್ಸ್ ಟೆಸ್ಟ್ ನಡೆಯಲಿದೆ. ಅದರ ರಿಸಲ್ಟ್ಸನ್ನು ನಿಮಗೆ ಮೇ ಅಥವಾ ಜೂನ್, ಅಂದರೆ ಜೂನ್ ತಿಂಗಳಲ್ಲಿ ಅದರ ರಿಸಲ್ಟ್ಸನ್ನು ನಿಮಗೆ ಕೊಡಲಿದ್ದಾರೆ. ಓಕೆ, ನೆಕ್ಸ್ಟು ಹಾಗಾದರೆ ಏಜ್ ಕ್ರೈಟೀರಿಯಾ ಏನಿರಬೇಕಪ್ಪ ಇದಕ್ಕೆ ಅಂತ ಹೇಳಿದ್ರೆ, ಏನು ಫಸ್ಟ್ ಬ್ಯಾಚ್ 2027 ಫಸ್ಟ್ ಬ್ಯಾಚನ್ನು ಕರೆದಿದ್ದಾರೆ. ಇವರು ಬಾರ್ನ್ ಬಿಟ್ವೀನ್ 1 ಡಿಸೆಂಬರ್ 2004 ಇಂದ 31 ಮೇ 2009 ತನಕ ಇರಬೇಕು ಇವ್ರ ಡೇಟ್ ಆಫ್ ಬರ್ತು. ಇನ್ನು ಸೆಕೆಂಡ್ ಬ್ಯಾಚ್ ಇನ್ ಅಗ್ನಿವೀರ್ ನೇವಿದು MR ಆ್ಯಂಡ್ SSR ಎರಡಕ್ಕೂ ರಿಲೇಟೆಡ್ ಇದು ಬಾರ್ನ್ ಬಿಟ್ವೀನ್ 1 ಮೇ 2005 ಇಂದ 31 ಅಕ್ಟೋಬರ್ 2009 ಒಳಗಡೆ ಇರಬೇಕು. ಅಂದರೆ ಎಕ್ಸಾಂಪಲ್, ಇಫ್ ಯು ಡೇಟ್ ಆಫ್ ಬರ್ತ್ ಈಸ್ 1 ಡಿಸೆಂಬರ್ 2004 ಆದರೆ ನೀವು ಎಲಿಜಿಬಲ್ ಆಗ್ತೀರಾ. ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ 31 ಮೇ 2009 ಒಳಗಡೆ ಇದ್ರೂ ಸಹ ನಿಮ್ಮದು ಎಲಿಜಿಬಲ್ ಆಗ್ತೀರಾ ಫಸ್ಟ್ ಬ್ಯಾಚಿಗೆ. ಏನಾದರೂ ನಿಮ್ಮದು ಡೇಟ್ ಆಫ್ ಬರ್ತ್ 13 ನವಂಬರ್ 2004 ಇದ್ದರೆ, ಅಂದರೆ ಇಲ್ಲಿ ನಿಮಗೆ ಡೇಟನ್ನು ಕೊಟ್ಟಿರುವಂಥದ್ದು 1 ಡಿಸೆಂಬರ್ 2004 ಇದ್ದರೆ ನೀವು ಎಲಿಜಿಬಲ್ ಆಗ್ತೀರಾ. ಅದಕ್ಕೂ ಒಂದು ದಿನ ಮೊದಲೇ, ಅಂದರೆ 30 ನವಂಬರ್ 2004 ನೀವು ಹುಟ್ಟಿದ್ರೆ ನೀವು ನಾಟ್ ಎಲಿಜಿಬಲ್ ಆಗ್ತೀರಾ. ಇದಕ್ಕೆ SSR ಅನ್ನುವಂಥದ್ದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನಿಗೆ SSR ಮತ್ತು MR ಅನ್ನುವಂಥ 2 ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. SSR ಇದಕ್ಕೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ಹೇಳಿದ್ರೆ, ನೀವು 12th ಪಾಸನ್ನು ಮಾಡಿರಬೇಕು. 10+2 ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ. ಆದರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ನೀವು 12th ತೆಗೆದುಕೊಂಡಿರಬೇಕು. ಮಿನಿಮಮ್ 50% ಟೋಟಲ್ ಮಾರ್ಕ್ಸ್ ನಿಮ್ಮದಾಗಿರಬೇಕು. ಅಂದರೆ 50% ನೀವು ಮಾರ್ಕ್ಸನ್ನು ಪಡೆದಿರಬೇಕು. ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಕಂಪ್ಲೀಟೆಡ್ 3 years ಇಂಜಿನಿಯರಿಂಗ್ ಡಿಪ್ಲೊಮೊ ಇಂಜಿನಿಯರಿಂಗ್ ನೀವು 3 ವರ್ಷ ಮುಗಿಸಿದರೆ, ಅಂದರೆ ಉದಾಹರಣೆಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಎಟ್ಸೆಟ್ರಾ, ಇದರಲ್ಲಿ ನೀವು 3 years ಇಂಜಿನಿಯರಿಂಗಿನ ಕಂಪ್ಲೀಟ್ ಡಿಪ್ಲೊಮೊ ಮಾಡಿದರೆ ನಿಮಗೆ ಅದಕ್ಕೂ ಸಹ ನೀವು ಕ್ವಾಲಿಫೈ ಆಗಲಿಕ್ಕೆ ಅವಕಾಶ ಇದೆ. ಜೊತೆಗೆ ಅದರಲ್ಲೂ ಸಹ ಮಿನಿಮಮ್ 50% ಮಾರ್ಕ್ಸನ್ನು ನೀವು ತೆಗೆದುಕೊಂಡಿರಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಕರೆಂಟ್ಲಿ ಈಗ 12th ಎಕ್ಸಾಮ್ ಯಾರ್ಯಾರು ಈಗ 25-26 ಏನು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದಿರಿ ಅವ್ರಿಗೂ ಸಹ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಆಮೇಲೆ ನೀವೇನು ಲೇಟರ್ ರಿಕ್ವೈರ್ಡ್ ಮಾರ್ಕ್ಸ್ ಕಾರ್ಡನ್ನು ನೀವು ಕೊಡಬೇಕಾಗ್ತದೆ. ನೆಕ್ಸ್ಟು MR ಅನ್ನುವಂಥದ್ದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿದ್ರೆ, ಕೇವಲ 10th ಪಾಸ್, ಓನ್ಲಿ 10th ಕ್ಲಾಸ್ ಪಾಸ್ ಇದ್ದರೆ ಸಾಕಾಗ್ತದೆ. ಅಂದರೆ ನೀವು ಅಟ್ಲೀಸ್ಟ್ 50% ಟೋಟಲ್ ಮಾರ್ಕ್ಸನ್ನು ಪಡೆದಿರಬೇಕಾಗ್ತದೆ ಇನ್ ಅಗ್ರಿಗೇಟ್ ಆಗಿ. ಇದು ಸಿಂಪಲ್ ಒಂದು ಟರ್ಮ್ಸು MRಗೆ ರಿಲೇಟೆಡು. ಪಾಸ್ 10th ಕ್ಲಾಸ್, 50% ಟೋಟಲ್ ಮಾರ್ಕ್ಸ್. ನೆಕ್ಸ್ಟು ಈಗ SSR ಸ್ಟೇಜ್ 2 ನಡೀತದೆ. ಅಂದರೆ ಈಗ ರಿಟರ್ನ್ ಎಕ್ಸಾಮ್ ನಡೀತದೆ. ರಿಟರ್ನ್ ಎಕ್ಸಾಮ್ ಅಂತ ಹೇಳಿದ್ರೆ CBTನೇ ನಡೀತದೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೀತದೆ. ಇದು SSR ಅಂತ ಹೇಳಿದ್ರೆ ಸೀನಿಯರ್ ಸೆಕೆಂಡ್ರಿ ರಿಕ್ರೂಟ್ ಅಂತೇಳಿ, ಸೀನಿಯರ್ ಸೆಕೆಂಡ್ರಿ ರಿಕ್ರೂಟ್ ಅಂತ ಇದರ ಅಬ್ರಿವೇಷನ್ ಇದೆ. ಇದಕ್ಕೆ 100 ಕ್ವೆಶನ್ಸ್ ಇರ್ತದೆ. ಟೋಟಲಿ 100 ಕ್ವೆಶನ್ಸ್, 1 ಮಾರ್ಕ್ಸ್ ಈಚ್ ಕ್ವೆಶನ್ಸು. ಕೇವಲ ಇದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಇರ್ತದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತದೆ. ಇದು 4 ಸೆಕ್ಷನ್ಸ್ ಇದೆ. ಟೋಟಲಿ 4 ಭಾಗಗಳನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಇಂಗ್ಲೀಷು, ಸೈನ್ಸು ಆ್ಯಂಡ್
ಮ್ಯಾಥಮೆಟಿಕ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇದೆ. ಇದು 4 ಒಂದು ಭಾಗದ ಮೇಲೆ ನಮಗೆ ಈ SSR ಏನು CBT ಎಕ್ಸಾಮ್ಸ್ ಇದೆ ಅದನ್ನು ಮಾಡ್ತಾರೆ. ಇದು 10+2 ಸಿಲೆಬಸ್ ಮೇಲ್ಗಡೆ ಬರ್ತದೆ. ಈ ಪೇಪರ್ಸ್ ಏನಿದೆ ಇದು 10+2 ಸಿಲೆಬಸ್ ಮೇಲ್ಗಡೆ ಬರ್ತದೆ. ಓಕೆ, ನೆಕ್ಸ್ಟ್ ಒನ್ನು ಏನು MR ಅಂತ ಇದೆ. MR ಅಂದರೆ ಮೆಟ್ರಿಕ್ ರಿಕ್ರೂಟ್ ಅಂತೇಳಿ. ಇದಕ್ಕೆ ಎಕ್ಸಾಮ್ ಸಹ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತದೆ. ಇದಕ್ಕೂ ಸಹ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮಾತ್ರ. ಇನ್ನು ಜೊತೆಗೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು, ಜನರಲ್ ಅವೇರ್ನೆಸ್ಸು ಇದಿಷ್ಟನ್ನು ಕೇಳ್ತಾರೆ. ಸೆಕ್ಷನ್ ಅಂದರೆ 3 ಪಾರ್ಟ್ ಮೇಲ್ಗಡೆ, ಒಂದು ಸೈನ್ಸು, ಮ್ಯಾಥಮೆಟಿಕ್ಸು ಮತ್ತು ಜನರಲ್ ಅವೇರ್ನೆಸ್ ಮೇಲೆ, GK ಮೇಲೆ ಕೇಳ್ತಾರೆ ಪ್ರಶ್ನೆಗಳನ್ನು. ಇದು 30 ನಿಮಿಷದ ಒಂದು ಡ್ಯೂರೇಷನ್ ನಡೀತದೆ. ಬಟ್ ಟೋಟಲ್ ನಂಬರ್ ಆಫ್ ಕ್ವೆಶನ್ಸು SSRಗೆ 100 ಇದ್ದರೆ ಇದಕ್ಕೆ 50 ಕ್ವೆಶನ್ಸ್ ಮಾತ್ರ ಇರ್ತದೆ. ಇದು 30 ಮಿನಿಟ್ಸ್ ಕ್ವೆಶನ್ಸು. 30 ಮಿನಿಟ್ಸಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು ಡ್ಯೂರೇಷನ್ನು. ಬಟ್ ಈ ಒಂದು 50 ಕ್ವೆಶನ್ಸಲ್ಲಿ ನಿಮಗೆ ಹೆಚ್ಚಿನದಾಗಿ ಸೈನ್ಸು, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ ಮೇಲೆ ಕೇಳ್ತಾರೆ. ಇದು ಸೆಕೆಂಡ್ PU ಏನು ಸೈನ್ಸ್ ಇರ್ಬೋದು ಅಥವಾ ಮ್ಯಾಥ್ಸ್ ಇರ್ಬೋದು, ಸೆಕೆಂಡ್ PU ಅದ್ರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಇದರಲ್ಲಿ ಬರಲ್ಲ. ಬಟ್ SSRಲ್ಲಿ ಹಾಗಾಗಲ್ಲ. SSRಲ್ಲಿ ಹೆಚ್ಚಿನದಾಗಿ ನಿಮ್ಮದು ಫಸ್ಟ್ PU ಮತ್ತು ಸೆಕೆಂಡ್ PU ಏನು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಕಾಣ್ತವೆ. ಇನ್ನು ಈಗ MRಲ್ಲಿ ಸಹ ಕೇವಲ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಅವೇರ್ನೆಸ್ ಮೇಲೆ ಕ್ವೆಶನನ್ನು ಕೇಳ್ತಾರೆ. ಟೈಪ್ ಆಫ್ ಕ್ವೆಶನ್ಸ್ ಆಬ್ಜೆಕ್ಟಿವ್ ಟೈಪ್ಸ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಇರ್ತದೆ. ನೆಕ್ಸ್ಟು ಇದು ಲೆವೆಲ್ ಏನಿದೆ ಇದ್ರದ್ದು 10th ಸ್ಟ್ಯಾಂಡರ್ಡ್ ಇದೆ. ಯಾವುದು MR ಎಕ್ಸಾಮ್ಗೆ 10th ಲೆವೆಲ್ ಇದೆ. ಇದು ಪಾಸ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಇಂಡಿಯನ್ ನೇವಿ ಅದು ಡಿಸಿಷನ್ಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದನ್ನೇನಾದರೂ ನೀವು ಪಾಸ್ ಆದಮೇಲೆ ನಿಮಗೆ ಫಿಸಿಕಲ್ ಮೆಜರ್ಮೆಂಟ್ ಮಾಡ್ತಾರೆ. ಫಿಸಿಕಲ್ ಮೆಜರ್ಮೆಂಟಲ್ಲಿ ನಿಮ್ಮದು ಸ್ಟ್ಯಾಂಡರ್ಡ್ ಆಫ್ ಹೈಟ್ಸ್ ಏನಿದೆ ಅದು 157 ಸೆಂಟಿಮೀಟ್ರ್ ಇರಬೇಕು. 157 ಸೆಂಟಿಮೀಟ್ರ್ ಎತ್ತರ ಇರುವವರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಆ ಥರ ಫಿಸಿಕಲ್ ಮೆಜರ್ಮೆಂಟ್ ಆದಮೇಲೆ ನಿಮಗೆ ಅವರು ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಚೆಕ್ ಮಾಡ್ತಾರೆ. ನಿಮ್ಮದು ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟನ್ನು ಮಾಡ್ತಾರೆ. PFT ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೆ 1.6 ಕಿಲೋಮೀಟರ್ 1600 ಮೀಟರ್ ಅಂತ ಹೇಳ್ಬೋದು. ಈ 1.6 ಕಿಲೋಮೀಟ್ರನ್ನು 6 ಮಿನಿಟ್ 30 ಸೆಕೆಂಡ್ಸಲ್ಲಿ ನೀವು ಕವರ್ ಮಾಡಬೇಕಾಗ್ತದೆ. ಜೊತೆಗೆ ಉಟಕ್ ಬೈಟಕ್ ಅಂತೇಳಿ ಸ್ಕ್ವಾಟ್ಸನ್ನು 20 ಹೊಡಿಬೇಕು. ಜೊತೆಗೆ ಪುಷಪ್ಸನ್ನು 15 ಹೊಡಿಬೇಕು. ಮತ್ತು ಬೆಂಟ್ ನೀಯನ್ನು ಸಿಟಪ್ಸ್ ಅಂತ ಕರೀತಾರೆ, ಇದನ್ನು ಹೊಡಿಬೇಕು. ಇದ್ರ ಜೊತೆಗೆ ಫೀಮೇಲ್ ಸ್ಟ್ಯಾಂಡರ್ಡ್ಸ್ ಅಂದರೆ ಫೀಮೇಲ್ಸ್ಗೆ ಯಾರಾದರೂ ಗರ್ಲ್ಸ್ ಇದ್ದಾರೆ ಅವ್ರಿಗೆ 1.6 ಕಿಲೋಮೀಟರ್ ರನ್ನಿಂಗನ್ನು 8 ನಿಮಿಷದಲ್ಲಿ ಓಡಬೇಕು. ಸ್ಕ್ವಾಟ್ಸ್ 15 ಹೊಡಿಬೇಕು. ಪುಷಪ್ಸ್ ಇದೆ 10. ಜೊತೆಗೆ ಬೆಂಟ್ ನೀಸ್ ಸಿಟಪ್ಸ್ ಸಹ ಇದ್ದಾವೆ. ಓಕೆ, ಇದಿಷ್ಟು ನಾವು ಈಗ ಒಂದು ಕ್ವಾಲಿಫಿಕೇಷನ್ನು ಮತ್ತು ನಿಮಗೆ ಏಜು, ನೀವು ಯಾವ ಡೇಟ್ ಆಫ್ ಬರ್ತ್ ಎಷ್ಟರಿಂದ ಎಷ್ಟು ಇರಬೇಕು, ಮತ್ತು ನಿಮ್ಮ ಹೈಟ್ ಏನಿರಬೇಕು, ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನಿಮ್ಮದು ಯಾವ ರೀತಿ ಚೆಕ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇನ್ನು ಅಪ್ಲಿಕೇಶನ್ಸ್ ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಏನು ಇಲ್ಲಿ ನಂಬರ್ಸ್ ಕಾಣ್ತಾ ಇದ್ದೇವೆ ಅದಕ್ಕೆ ಕಾಲ್ ಮಾಡ್ಬೋದು. ಇದಕ್ಕೆ ನಾವು ತರಬೇತಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅಡ್ಮಿಷನ್ ಓಪನ್ ಇದೆ, ಬಂದು ನೀವು ಜಾಯ್ನ್ ಆಗ್ಬೋದು. ನಿಮಗೆ ಒಂದು MRಗೆ ಅತಿ ಹೆಚ್ಚಿನ ಪ್ರಶ್ನೆಗಳು ನಮಗೆ ಕವರ್ ಮಾಡಲಿಕ್ಕೆ ಆಗ್ತದೆ. ಬಟ್ SSRಗೆ ನೀವು ಈಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೀವು SSR ಅಟೆಂಡನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದಕ್ಕೆ ಹೆಚ್ಚಿನದಾಗಿ 100 ಕ್ವೆಶನ್ಸನ್ನು ಕವರ್ ಮಾಡಬೇಕಾಗ್ತದೆ ನಾವು. ಹಾಗಾಗಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಓಪನ್, ನೀವು ಬಂದು ಜಾಯಿನ್ ಆಗಿ.